ಆಗಮಿಸಿರ್ತಕ್ಕಂಥ ನಮ್ಮ ಗ್ರೇಟು ತಹಸೀಲ್ದಾರಾಗಿರ್ತಕ್ಕಂಥ ಮುನೇಂಟಪ್ಪವರು, ಡಾಕ್ಟರ್ ಸರ್ವೇಶ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು, ಮುಗೋಲಹಳ್ಳಿ ಜಗದೀಶ್ ಅವರು, ವೆಂಕಟೇಶಣ್ಣವರು, ನಮ್ಮ ರಕ್ತದಡಿ ಸರ್ ಅವರು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೋಳಿ ಸರ್ ಅವರು, ಕನ್ನಡ ಸತ್ಯವರು, ಮಾಧ್ಯಮ ಮಿತ್ರರು, ಪತ್ರಕರ್ತ ಬಾಂಧವರು ಎಲ್ಲ ನಾವೇನು ಸರಳವಾಗಿ ವಿರಳವಾಗಿ ಆಚರಣೆ ಮಾಡ್ತಿದ್ವಿ. ಬಹುಶಃ ನಾನು ಫಸ್ಟ್ ಟೈಮು ನಾನು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾಯಿದ್ದೆ, ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚಿಂತ ಹೇಳ್ತಿದ್ದೆ. ಯಾಕೋ ಈ ಒಂದು ಜಯಂತಿಗೆ ತಾವುಗಳೆಲ್ಲ ಏನು ಮನವಿ ಕೊಟ್ಟಿದ್ದಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ದೂರಿ ಮಾಡೋಣ ಸರ್, ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ, ವಿರಳವಾಗಿ ಮಾಡೋಣ. ಯಾಕಂದರೆ ಕೆಲವರು ಒಪ್ಪೋದಿಲ್ಲ, ವಿರಳವಾಗಿ ಮಾಡಿದ್ರು ಕೂಡ ಕಂಡುಹಿಡಿತಾರೆ, ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರು ನಮ್ಮದೇ ತಪ್ಪು ಕಂಡುಹಿಡಿತಾರೆ. ಟೀ ಸರ್ಲೇದು, ಬಿಸ್ಕೆಟ್ ಸರ್ಲೇದು, ಅದು ಇಲ್ಲದು ಇದೆಯಲ್ಲ ಅಂತ. ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ. ನಾನು ಚಿರುಣಿ ಅಂತ ಹೇಳ್ಬೋದು. ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ, ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ, ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ. ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ, ಅವರು ಫೋಟೋಸ್ ಕಳಿಸಿ ಅಂತಂದರು. ಎಷ್ಟಾಗಿದೆ ಫೋಟೋಸ್ ಕಳಿಸಿ ಅಂತ. ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಫೋಟೋಸ್ ತೆಗೆದುಬಿಟ್ಟು ಪ್ರಿಂಟ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ. ಯಾರಿಗೆ ಟೆಂಡರ್ ಹಾಕ್ಬೇಕಂತ ಕೂಡ ಹೇಳಿ, ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ ಮನವಿಯನ್ನು ನೀವು ಕೊಟ್ಟಿದ್ದೀರಿ, ಬೋರ್ವೆಲ್ ಬೇಕು ಅಂತ. ಈಗಾಗಲೇ ಮುನ್ಸಿಪಾಲ್ಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆನ ಮಾಡಿಕೊಡ್ಲಿಕ್ಕೆ ನಾಳೆನ ಆದೇಶ ಹೊರಡಿಸ್ತೀನಿ. ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳುವಾಗಿ ನೋಡಿಲ್ಲ. ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವ್ರು ಮೆಚ್ಚೋ ಥರ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಕೆಳ ಜಾತಿ, ದೊಡ್ಡ ಜಾತಿ, ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ. ಎಲ್ಲ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡಿಕೊಡ್ತಾ ಇದ್ದೀನಿ. ನನಗೂ ತುಂಬ ಸಂತೋಷ ಆಗ್ತಾಯಿದೆ. ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳನ್ನು ನಾವು ಆಚೆ ತರ್ತಕ್ಕಂಥ ಕಾರ್ಯಕ್ರಮ ನಾವೇನು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಾಯಿದ್ವಿ. ಎಲ್ಲೋ ಒಂದು ಕಡೆ ನನಗೆ ತುಂಬ ಸಂತೋಷ ತರ್ತಾ ಇದೆ. ಕೆಲವು ಆದರ್ಶಗಳನ್ನು ನಾನು ಹೇಳಲೇಬೇಕಾಗ್ತದೆ. ಯಾಕಂದರೆ ಕನಕದಾಸ ಜಯಂತಿನ ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಬಿಟ್ರೆ ಆಗಲ್ಲ. ಬಟ್ ಅವ್ರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಒಂದು ಸೀಮಿತ ಆಗ್ತದೆ, ನಾವು ಅದರಲ್ಲಿ ಪಾಲ್ಗೊಳ್ತೀವಿ. ಕೆಲವು ಆದರ್ಶಗಳನ್ನು ಭಗವಂತನು ಅವರ ಆದರ್ಶ ಬಿಟ್ಟೋಗಿರೋ ಆದರ್ಶಗಳನ್ನು ನಾವು ಯಾವತ್ತೋ ನಾವು ಕುರುಬರ ಅಂತ ದೀಪ ಹಚ್ಬಿಟ್ಟು ಹೋದ್ರೆ ಆಗಲ್ಲ, ಬ್ಯಾನರ್ ಹಾಕರೆ ಆಗಲ್ಲ. ಅವ್ರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಆಗ್ತೀನಿ. ನನಗೆ ಇವರ ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾವು ಅನ್ನೋ ಅಹಂಕಾರವನ್ನು ಹೇಳ್ಕೊಟ್ಟಿದ್ದೆ ಕನಕದಾಸರು. ನಾವು ಅದು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು. ನಾವು ಅಂದರೆ ಎಷ್ಟು ಒಗ್ಗಟ್ಟಿರ್ತಾರೆ, ನಾನು ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು. ಬಹುಶಃ ನಿಮ್ಗೆ ಗೊತ್ತಿಲ್ಲ, ಕನಕದಾಸರು ಹೇಳ್ಕೊಟ್ಟಿದ್ದು ಆಯ್ತಲ್ವಾ. ಯಾಕಂದರೆ ಇಂಥ ಪ್ರತಿಭೆಗಳನ್ನು, ಇಂಥ ಮಹತ್ವದ ವ್ಯಕ್ತಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಳ್ಳೇದಾಗುತ್ತೆ. ಸೊ ಯಾಕಂದರೆ ಇವರ ಒಂದು ಪುಸ್ತಕಗಳನ್ನು ಸುಮಾರು ಓದಿದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಕವಿಗಳು, ಕಾದಂಬರಿಗಳು ಓದ್ತಿದ್ರು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಮೆದ್ಲಿದೆ ಅಂತ. ಬೇರೆ ಗೊತ್ತಿಲ್ಲ ಎಷ್ಟು ಮೆದ್ದಿದೆ. ನಾನು ಹಂಗೆ ಅನ್ಕೊಂಡಿದ್ದೆ, ಒಂದೇ ಅನ್ಕೊಂಡಿದ್ದೆ ಆಯ್ತಲ್ವಾ. ಅದಲ್ಲ, ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್, 3 ಮೆದ್ಲಿದೆ. ಇದು ಆಲ್ವೇಸ್ ನಿಮಗೆ ನಿಮ್ಮ ಇಡೀ ಎಷ್ಟು ಬರುತ್ತೆ ಮೆದುಳು ಅಷ್ಟು ಬರುತ್ತೆ ನಮಗೆ ಯಾರು ನಿಮ್ಮ ಮುಡಿ ಎಷ್ಟು ಮೆದುಳು ಇಲ್ಲಿ ಬರ್ತದೆ ನಮಗೆ. ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ, ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ. ಈ ನೆಗೆಟಿವ್ ವೈಬ್ರೇಷನ್ ಏನಾದರೂ ಇವತ್ತು ಯಾರಾದರೂ ಬಂದ್ಬಿಟ್ಟು ಬಾರ್ಗೆ ಹೋಗೋಣ ಬಾ ಅಂತಂದರೆ ಇದು ಹೇಳುತ್ತೆ ಹೋಗೋಣ ಅಂತ, ಇದು ಬೇಡ ಅನ್ನುತ್ತೆ. ಇದು ಆಲ್ವೇಸ್ ವಿಲ್ ಪ್ರಮೋಟ್ ದ ನೆಗೆಟಿವ್, ದಿಸ್ ಇಸ್ ದ ಪಾಸಿಟಿವ್. ಇದಕ್ಕೆ ರೆಫ್ಟರ್ ಲೈಟ್ ಅಂತ ಕರೀತಾರೆ ಆಯ್ತಲ್ವಾ. ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲಿ, ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ, ಹಿಂದೆ ಭಾರಿ ಸೂಕ್ಷ್ಮ ಆಯಿತು ಹೋಗ್ಬಿಡ್ತಾರೆ. ಇದು 1000ಕ್ಕೆ ಒಬ್ಬರಿಗೆ ಮಾತ್ರ ಬರ್ತದೆ, ಅದು 1000ಕ್ಕೆ ಒಬ್ಬರಿಗೆ ಮಾತ್ರ ವರ್ಕ್ ಆಗುತ್ತೆ, ನಮಗೆಲ್ಲ ವರ್ಕ್ ಆಗೋದಿಲ್ಲ. ರವೀಂದ್ರ ಗುರೂಜಿಗಳಿಗೆ, ಕನಕದಾಸರಿಗೆ ಇವರು ಮೊದಲೇ ಆಗೋದು, ನಾಳೆ ಆಗೋದ್ರೆ ಇವತ್ತು ಹೇಳ್ತಾರೆ ಅವರು. ಇದು ಸೂಪರ್ ಕಾನ್ಷಿಯಸ್ ಅಂತ ಕರಿತೀವಿ, ಸೂಪರ್ ಮೈಂಡ್ ಅಂತ ಕರಿತೀವಿ. ಇದನ್ನು ಗೆಲ್ಲುವಂಥ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿಗಳಲ್ಲಿ ಒಬ್ಬರು ಮಾತ್ರ ಇರ್ತಾರೆ, ಆ ಮಹಾನ್ ಬಾಬಾ ಒಬ್ಬರು. ಇದರಲ್ಲಿ ನಾಳೆ ಆಗೋದನ್ನ ಇವತ್ತು ತತ್ವದಲ್ಲಿ ಸಿದ್ಧಾಂತಗಳಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಇದು ಗೆದ್ದಿರ್ತಾರೆ ಅದಲ್ವಾ. ಇದನ್ನು ಗೆದ್ದವರು ದೇವರಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ. ಇದನ್ನು ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಸೊ ಅಂಥ ವೇದಾಂತಗಳ ಸಿದ್ಧಾಂತದಲ್ಲಿ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿಯನ್ನು ಸರಳವಾಗಿ ವಿರಳವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ. ಬಹುಶಃ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಾನೇನು ಮಾತು ಕೊಟ್ಟಿದ್ದೀನಿ, ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟು ಯಾವ ಜಾತಿ ಮಾತು ತಪ್ಪಿಲ್ಲ, ಅಂಥವಾಗಿ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ.
ಮಾಡ್ಕೊಂಡು ಬರ್ತಾಯಿದ್ವಿ. ಬಹುಶಃ ಸರ್ಕಾರ ಅಂತಂದ್ರೆ ನನಗೆ ಆ ಸಪೋರ್ಟ್ ಇಲ್ದಿದ್ರೂ ಯಾಕಂದರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ, ಯಾಕಂದರೆ ನಾನು ಬೇರೆ ಪಾರ್ಟಿಯವನು, ಆಡಳಿತ ಪಾಠದಲ್ಲಿ ಇಲ್ಲ. ಬಟ್ ಆದರೆ ಒಂದು ಸರಿ ಹೋಗೋಬಲ್ಲ 5 ಸರಿ ಹೋದರೂ ಕೂಡ ಕೆಲಸ ನಮಗೆ ಅದು ಫಾಲೋಅಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮಗೇನು ಮಾತನ್ನ ಕೊಟ್ಟಿದ್ದೀನಿ ಹಾಲುಮತಸ್ಥರಿಗೆ, ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಒಂದು ಕಮಿಟಿ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ, ನಾನು ಕೂಡ ಸರ್ವೇಶ್ಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ. ಎಲ್ರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಭಾಗವಹಿಸೋಕೆ ಹೇಳಿ ನಾವು ವಿರಳವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನು ನಾವು ಕೊಡೋಣ ಅಂತ ಹೇಳ್ತಾ, ಏನು ಹಾಲುಮತಸ್ಥರಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಿರಿ, ತುಂಬ ಸಂತೋಷ ಆಯಿತು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.